ನಮಸ್ಕಾರ ಎಲ್ರಿಗೂ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಏನು ವಿಚಾರ ಅಂತ ಹೇಳಿದ್ರೆ, ನಿನ್ನೆ ಒಂದು ಎಪಿಸೋಡಲ್ಲಿ ಗಿಲ್ಲಿಯವರಿಗೆ ಸೀರೆ ಉಡಿಸ್ತಿದ್ರು. ಯಾರು? ಅಶ್ವಿನಿ ಅವರು, ಬಾಕಿಯ ಹುಡುಗಿಯರೆಲ್ಲ ಸೇರಿ ಗಿಲ್ಲಿಯವರಿಗೆ ಸೀರೆ ಹಾಕಿ ಒಂದು ಎಂಟರ್ಟೈನ್ಮೆಂಟ್ ತರ ಮಾಡ್ತಿದ್ರು, ಪೋಸ್ ತರ ಮಾಡಿಕೊಂಡು ಚೆನ್ನಾಗಿ ಮನೋರಂಜನೆ ಕೊಟ್ಟರು. ಅದು ಚೆನ್ನಾಗಿ ನೋಡುವ ವೀಕ್ಷಕರಿಗೆ ಖುಷಿ ಆಯಿತು. ಬಟ್ ಈ ಸೀರೆ ಹಾಕಿದ ಗಿಲ್ಲಿಯ ಬಗ್ಗೆ ಬಿಗ್ ಬಾಸ್ನ ಮನೆಯಲ್ಲಿರುವ ಒಬ್ಬ ಮಹಾನ್ ವ್ಯಕ್ತಿ ಒಂದು ಕಮೆಂಟ್ ಹಿಡ್ತಾರೆ. ಆ ಕಮೆಂಟ್ ಏನಂತ ಹೇಳಿ ನೋಡುವ. ಆ ಸೈಡ್ ಅಲ್ಲಿ ಹಾಕ್ತೇನೆ ನೋಡಿ. ಅವ್ನು ನೋಡಿ ಹುಡುಗಿ ತರ ಅವನೇ ಮಾಡಲ್ಲಂತೆ ಅವನು. ಆ ಸೊಂಟ ನೋಡಿದ್ರೆ 3 ದಿನ ಊಟ ಹೋಗಲ್ಲ ಹೊಟ್ಟೆಗೆ. 3 ದಿನ ಊಟ ಹೋಗಲ್ಲಂತೆ. ನೋಡಿ ಇಲ್ಲಿ ಧನುಷ್ ಹೇಳುವ ಪ್ರಕಾರ ನಿನ್ನೆ ಅವನು ಮಾಡೆಲ್ ತರ ಇದ್ದಾನ. ಅವನ ಸೊಂಟ ನೋಡಿದ್ರೆ 3 ದಿನ ಊಟಕ್ಕೂ ಸೇರಲ್ಲ ಅಂತೇಳಿ ಧನುಷ್ ಹೋಗಿ ಹಿಂದೆಯಿಂದ ಹೇಳ್ತಾನೆ. ಸೊ ಇದಕ್ಕೆ ತುಂಬಾ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲ, ನಾನು ಹೇಳುದು, ಈ ಧನುಷ್, ಅಭಿಷೇಕ್, ಸ್ಪಂದನ, ಈ 3 ಜನ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿದ್ರುಂಟಲ್ಲ, ಏನೂ ಪ್ರಯೋಜನ ಇಲ್ಲದ ವ್ಯಕ್ತಿಗಳು ಇವರು. ಏನು ಪ್ರಯೋಜನ ಅಂತ ಹೇಳಿದ್ರೆ, ಬರೀ ಸೇಫ್ ಗೇಮ್ ಆಡ್ಕೊಂಡು, ಸೇಫ್ ಗೇಮ್ ಅಂತ ಹೇಳಿದ್ರೆ ಬರೀ ಎಲ್ಲರ ಹತ್ರ ಒಳ್ಳೆ ತರ ಇರುವ ತರ ನಾಟಕ ಆಡ್ಕೊಂಡು ವೋಟಿಂಗ್ ಅಲ್ಲಿ ಎಲ್ಲ ಸೇವ್ ಆಗಿಕೊಂಡು, ಆ ಸ್ಪಂದನಂತೂ ಬಿಡಿ. ಸೊ ಈ ಧನುಷ್ ಬಿಗ್ ಬಾಸ್ ನಲ್ಲಿ ಇಲ್ಲಿಂದ 50 ದಿನ ಆಯ್ತು, 60 ದಿನ ಆಗ್ತಾ ಬಂತು. ಈಗ ಈ 60 ದಿನದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಂಟಲ್ಲ, ಟಾಸ್ಕ್ ಅಂತ ಬಿಟ್ರೆ ಬರೀ ಟಾಸ್ಕಿನಲ್ಲಿ ಆಕ್ಟಿವ್ ಆದ ಮನುಷ್ಯ ಈ ಧನುಷ್. ಟಾಸ್ಕ್ ಇಲ್ಲದಿದ್ದಾಗ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಬರೀ ನೀರಲ್ಲಿ ಬಿದ್ದಾಗೆ, ಏನು ಆಕ್ಟಿವ್ ಇಲ್ಲ, ಹಿಂಗೆ 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 ಆಡ್ತಿರ್ತಾನೆ ಮನೆಯಲ್ಲಿ. ಅಂತ ಹೇಳಿದ್ರೆ ಒಂದು ಚೂರು ಮನೋರಂಜನೆ ಕೊಟ್ಟಿಲ್ಲ ಈ ಧನುಷಿಗೆ. ಬಿಗ್ ಬಾಸ್ ಅಂತ ಹೇಳಿದ್ರೆ ಬರೀ ಟಾಸ್ಕ್ ಅಲ್ಲಿ ಮಾತ್ರ ಒಂದು ಪರ್ಫಾರ್ಮೆನ್ಸ್. ಬಿಗ್ ಬಾಸ್ ಅಂತ ಹೇಳಿದ್ರೆ ಟಾಸ್ಕ್, ಅದು ವ್ಯಕ್ತಿತ್ವದ ಆಟ. ಮನಸ್ಸಿನಲ್ಲಿ ಎಷ್ಟು ಗ್ರಜ್ ಉಂಟು, ಎಷ್ಟು ಕೋಪ ಉಂಟು, ಅದನ್ನೆಲ್ಲ ಯಾರು ಆಚೆ ಆಗ್ತಿಲ್ಲ. 3 ಜನರು ಎಲ್ಲ ಫೇಕ್ ಮುಖವಾಡ ಹಾಕಿಕೊಂಡು ಆಟ ಆಡ್ತಿದ್ದಾರೆ. ಗಿಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮನೋರಂಜನೆ ಕೊಟ್ಟಾಗ ಇವರಿಗೆ ಅದನ್ನು ತಡ್ಕೊಳಿಕ್ಕೆ ಆಗುದಿಲ್ಲ. ಸೊ ಗಿಲ್ಲಿಯ ಬಗ್ಗೆ ಬೇರೆ ಬೇರೆದಲ್ಲಿ ಹೇಳುದು, ನಿಜವಾಗಿ ಮನೋರಂಜನೆ ಕೊಡ್ತಿರೋದು ಗಿಲ್ಲಿ. ಟಾಸ್ಕ್, ಬಿಗ್ ಬಾಸ್ ಅಂತ ಹೇಳಿದ್ರೆ ಟಾಸ್ಕ್ ಅಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಧನುಷ್ ಅವರು ಟಾಸ್ಕ್ ಅಂತ ಮಾತ್ರ ಒಂದು ಕರೆಕ್ಟ್ ವಿಚಾರಕ್ಕೆ ಒಂದು ಸ್ಟ್ಯಾಂಡ್ ತಗೊಳ್ಳಲ್ಲ. ಒಂದು ಯಾರಾದ್ರು ಏನಾದ್ರು ಹೇಳಿದ್ರೆ ಅದಕ್ಕೆ ಅದ್ರ ಬಗ್ಗೆ ಮಾತಾಡುವ ಇದಿಲ್ಲ. ಒಂದು ಬರೀ ಟಾಸ್ಕ್ ಬಿಟ್ರೆ ಬೇರೆ ಏನು ಆಟ ಆಡ್ತಿಲ್ಲ. ಸೊ ಈ ಧನುಷ್ ಅವರು ನಿನ್ನೆ ಗಿಲ್ಲಿಗೆ ಹೇಳಿದು ತುಂಬಾ ಜನಕ್ಕೆ ಸಿಟ್ಟು ಬಂದಿದೆ. ಅಂತ ಹೇಳಿದ್ರೆ ಈ ತರ ಹೋಗಿ ಹಿಂದೆ ಚಾಡಿ ಹೇಳುದು ಇದೆಲ್ಲ ವಿನ್ನರ್ ಆಗುವ ವ್ಯಕ್ತಿತ್ವದ ಒಂದು ಗುಣ ಅಲ್ಲ. ಸೊ ಏನೇ ಆಗ್ಲಿ, ಧನುಷ್ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ ಅಂತ ಹೇಳಿ ಕಮೆಂಟ್ ಹಾಕೋದು ಮರಿಬೇಡಿ. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.